ನಮಸ್ಕಾರ. ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಜಗಜ್ಯೋತಿ ಬಸವೇಶ್ವರ ನಾಟಕದಾಗ ಈ ದೃಶ್ಯದೊಳಗೆ ಹರಳೆಯ ದಂಪತಿಗಳು ಭಕ್ತಿಪೂರ್ವಕವಾಗಿ ಭಕ್ತಿಯಿಂದ ಬಸವಣ್ಣನವರಿಗೆ ತಮ್ಮ ಗುರು ಬಸವಣ್ಣನವರಿಗೆ ಪಾದಕೆಗಳನ್ನು ತಯಾರಿಸಿದ ಪಾದಕೆಗಳನ್ನು ಬಸವಣ್ಣನವರಿಗೆ ಅರ್ಪಿಸಕ್ಕೆ ಹರಳೆಯನವರು ಬಂದಾರ. ಆ ಹರಳೆಯನವರ ಒಂದು ಕೋರಿಕೆಯನ್ನು ಬಸವಣ್ಣನವರು ಯಾವ ರೀತಿ ಅದನ್ನು ನಡೆಸ್ಕೋತಾರ, ಯಾವ ರೀತಿ ಕಾಣ್ತಾರ, ಆ ಒಂದು ಭಕ್ತಿಯನ್ನು ಅವರು ಯಾವ ರೀತಿಯಾಗಿ ನೋಡ್ತಾರಂತ ಬರ್ರಿ ನೋಡೋಣ. ಎಷ್ಟೊಂದು ತಡೆದು ಬಂದಿರುವುದಿಲ್ಲ. ಹರಳಯ್ಯನವರೇ, ಇದೇನು ತಮ್ಮ ಕೈಯಲ್ಲಿ ಅಪ್ಪ, ಇವುಗಳು ತಮಗೆ ಮೆಡಲು ತಂದಿರುವ ಜೋಡುಗಳು ಹರಳಯ್ಯವರೇ, ಇವುಗಳನ್ನು ತೆಗೆದುಕೊಂಡು ಬಾ ಎಂದು ನಾನೇನು ಹೇಳಿಲ್ಲವಲ್ಲ. ತಾವೇನು ಹೇಳಿರಲಿಲ್ಲ, ಆದರೆ ಪಾಪ ಕ್ಷಾಲನೆಗಾಗಿ ತಂದೆ, ಪಾಪ ಕ್ಷಾಲನೆಗಾಗಿ. ಅದೇನು ಪಾಪ ಹರಳಯ್ಯನವರೇ? ಅದೇನು ಪಾಪ ಬೇಗನೆ ಹೇಳಿ. ಅಪ್ಪ, ಧೈರ್ಯವಾಗಿ ಹೇಳಿ ಹರಳಯ್ಯನವರೇ, ಧೈರ್ಯವಾಗಿ ಹೇಳಿ. ತಂದೆ, ಅದನ್ನು ತಾವು ಕೇಳಬಾರ್ದು, ನಾನು ಹೇಳಬಾರ್ದು. ಹೌದು ತಂದೆ, ಹೇಳಬಾರ್ದು. ಅಪ್ಪ, ಇವುಗಳನ್ನು ತಮ್ಮ ಪಾದಗಳಿಗೆ ಶುದ್ಧಪಡಿಸಿಕೊಂಡು ಬಂದಿರುವೆ. ತಂದೆ, ಇವುಗಳಿಗೆ ತಮ್ಮ ಪಾದಗಳನ್ನು ಸ್ಪರ್ಶ ಮಾಡಿ ತಂದೆ, ಸ್ಪರ್ಶ ಮಾಡಿ ತೆಗೆದುಕೊಳ್ಳಿ. ಇವುಗಳ ಚರ್ಮ ಸೂಕ್ಷ್ಮವಾಗಿದೆಯಲ್ಲ? ಹೌದು ತಂದೆ, ಹೌದು. ಅದ್ಭುತವಾಗಿದೆ ಕುಶಲಿಯ ಕೆಲಸ. ತಂದೆ, ನಿಮ್ಮ ಪಾದಗಳಿಗೆ ಸಿದ್ಧಪಡಿಸಿಕೊಂಡು ಬಂದಿರುವೆ. ತುಳಿಯಪ್ಪ ಇವುಗಳನ್ನು ತೆಗೆದುಕೊಂಡು ಬಾ ಎಂದು ನಾನೇನು ಹೇಳಿಲ್ಲವಲ್ಲ ಹರಳಯ್ಯನವರೇ? ನಾನೇನು ಹೇಳಿಲ್ಲವಲ್ಲ? ಹೌದು ತಂದೆ, ತಾವೇನು ಹೇಳಿಲ್ಲ. ಪಾಪ ಕ್ಷಾಲನೆಗಾಗಿ ತಂದೆ, ಪಾಪ ಕ್ಷಾಲನೆಗಾಗಿ. ಅದೇನು ಪಾಪ ಹರಳಯ್ಯನವರೇ? ಅದೇನು ಪಾಪ ಬೇಗನೆ ಹೇಳಿ, ಧೈರ್ಯವಾಗಿ ಹೇಳಿ. ತಂದೆ, ಆ ದಿವಸ ಸಭೆಯ ಕಾರ್ಯ ಮುಗಿಸಿಕೊಂಡು ರಾಜ ಬೀದಿಯಿಂದ ಬರುತ್ತಿರುವಾಗ ನನಗೆ ತಮ್ಮ ದರ್ಶನವಾಯಿತು. ಅಪ್ಪ, ದರ್ಶನವಾಯಿತು. ಆಗ ನಾನು ತಮಗೆ ಕೈ ಮುಗಿದು ಒಮ್ಮೆ ಶರಣು ಮಾಡಿದ್ದೀನಪ್ಪ, ಒಮ್ಮೆ ಶರಣು ಮಾಡಿದ್ದೇನೆ. ನಾನೊಮ್ಮೆ ಶರಣಂದರೆ ನಿಮ್ಮ ಮೃದುವಾದ ಶರೀರವನ್ನು ಭಾವಿಸಿ ಜಗತ್ತನ್ನೇ ಕಲ್ಯಾಣ ಮಾಡುವಂತ ನಿಮ್ಮ ವರದಾಸಗಳನ್ನು ಜೋಡಿಸಿ ಕುಲಹೀನನಾದ ನನಗೆ ಕೈ ಮುಗಿದು ನಾನು ಒಂದು ಶರಣಕ್ಕೆ ಶರಣಾರ್ಥಿ ಎಂದು ಪ್ರತಿ ಶರಣವನ್ನು ಹೇಳಿ ಕೈ ಮುಗಿದು ನನ್ನನ್ನು ಪಾಪ ಕೋಪದಲ್ಲಿ ನೋಕಿ ಹೋದಿರಿ ಅಪ್ಪ, ಹೋದಿರಿ. ಆ ಒಂದು ಶರಣದ ಭಾರ ಹೊರುವ ಶಕ್ತಿ ನನಗಾಗಲಿಲ್ಲ. ಆ ಭಾರವನ್ನು ಹೇಗೆ ಇಳಿದುಕೊಳ್ಳಲಿ, ಆ ಪಾಪದಿಂದ ನಾನು ಹೇಗೆ ಕಡಿಗೆ ಆಗಲಿ ಎಂದು ಒಂದೇ ಸಮಯ ಚಟಪಡಿಸುತ್ತಿದ್ದೇನಪ್ಪ. ಆ ಸಮಯದಲ್ಲಿ ನನ್ನ ಮಡದಿ ಕಲ್ಯಾಣಿ ನನ್ನ ಸಂಕಟವನ್ನು ನೋಡಿ ಈ ಪಾಪ ಪರಿಹಾರಕ್ಕಾಗಿ ಒಂದು ದಾರಿ ತಿಳಿಸಿದಳು. ಪತಿದೇವ, ಈ ಪಾಪ ಕಳೆದುಕೊಳ್ಳಬೇಕಾದರೆ ನಿಮ್ಮ ಕೈಯಾರೆ ನನ್ನ ಎಡದೊಡಿ ಚರ್ಮವನ್ನು ಶಿವ. ಅಯ್ಯೋ, ಅದರಂತೆ
ತಮ್ಮ ಬಲದೊಡಿ ಚರ್ಮವನ್ನು ಸುಲಿದು ಶಿವ ಶಿವ ಈ ಜೋಡಿಯಲ್ಲಿ ಹೊಂದಾಣಿಸಿ ಸಂಗಮನಾಥ ಶಿವ 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 ನಮ್ಮಿಬ್ಬರ ಚರ್ಮವನ್ನು ಈ ಜೋಡಿನಲ್ಲಿ ಹೊಂದಾಣಿಸಿ ಇವುಗಳನ್ನು ತಮ್ಮ ಪಾದಗಳಿಗೆ ಮೆಡಲು ಶುದ್ಧಪಡಿಸಿಕೊಂಡು ಬಂದಿರುವೆನಪ್ಪ. ಶಿವ ಶಿವ ತಂದೆ, ನಾನು ಬಡವನಪ್ಪ. ಶಿವ ಶಿವ ವಾಮರ, ಶಿವ ಶಿವ ನನ್ನಲ್ಲಿ ಏನಿದೆಯಪ್ಪ, ನನ್ನಲ್ಲಿ ಏನಿದೆ? ಸಂಗಮನಾಥ ಇವುಗಳನ್ನು ಬಿಟ್ಟಲ್ಲದೆ ಮತ್ತೇನು ಕೊಡಬಲ್ಲೇನಪ್ಪ, ಮತ್ತೇನು ಕೊಡಬಲ್ಲೆ? ಶಿವ ಶಿವ ಅಯ್ಯೋ ತಂದೆ, ಇವುಗಳಿಗೆ ತಮ್ಮ ಪಾದ ಸ್ಪರ್ಶ ಮಾಡಿ ಶಿವ ಶಿವ ಗಂಡ ಹೆಂಡರಾದ ನಮ್ಮಿಬ್ಬರನ್ನು ಕರ್ತಾರ್ಥನಾಗಿ ಮಾಡಬೇಕು. ಅಯ್ಯೋ ಇದನ್ನೇನು ಮಾಡಿದ್ರೆ ಹರಳೆ? ನಾನು ನಿಮ್ಮ ಪಾದರಕ್ಷೆಗೆ ಸಮಾನನೇ. ಅಪ್ಪಯ್ಯ, ತುಳಿಯಪ್ಪ. ಇವು ನನಗೆ ಯೋಗ್ಯವಾದವುಗಳಲ್ಲ. ಇವು ಸಾಕ್ಷಾತ್ ಸಂಗಮನಾಥನಿಗೆ ಸಲ್ಲತಕ್ಕವುಗಳು. ಸಾಕ್ಷಾತ್ ಸಂಗಮನಾಥನಿಗೆ ಸಲ್ಲಿದ ಈ ಪವಿತ್ರ ಪಾಲಿಕೆಗಳು ಯಾವಾಗಲೂ ನನ್ನ ಮಸ್ತಕದ ಮೇಲೆ ಹರಳಿಯವರೇ, ನನ್ನ ಮಸ್ತಕದ ಇದನ್ನೇನು ಮಾಡಿದಪ್ಪ? ನೋಡಿದೆ ಏನಯ್ಯ ನಿನ್ನ ಶರಣನ ಭಕ್ತಿಯ ಕಾಣಿಕೆಯ ಸಂಗಮನಾಥ ಸಂಗಮನಾಥ. ಜ್ಞಾನಕ್ಕಿಂತ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ. ಇದಕ್ಕೆ ನಿಮ್ಮ ಪಾದವೇ ಸಾಕ್ಷಿ, ಎನ್ನ ಮನಸ್ಸಾಕ್ಷಿ ಕೂಡಲ ಸಂಗಮ ದೇವ. ಎನ್ನ ಮನಸ್ಸಾಕ್ಷಿ ಕೂಡಲ ಸಂಗಮ ದೇವ. ಎನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ. ಮನೆ ನೋಡ ಬಡವರು, ಮನೆ ನೋಡ ಗನ, ಮನೆ ನೋಡ ಬಡವರು, ಮನೆ ಹರಳಯ್ಯ
ದಂಪತಿಗಳು ಮಾಡಿ ತಂದ ತೊಡೆ ಚರ್ಮದ ಪಾದಕೆಗಳನ್ನು ಬಸವಣ್ಣನವರು ನಾನು ದೊಡ್ಡ ವ್ಯಕ್ತಿ ಅಲ್ಲ, ನನಗಿಂತ ದೊಡ್ಡ ವ್ಯಕ್ತಿ ಆ ದೇವರು ಅಂತಂದ್ರೆ ಗುರು ಅಲ್ಲಿ ಸಂಗಮನಾಥನದಾರ, ಆ ಸಂಗಮನಾಥನಿಗೆ ಯೋಗ್ಯವಾದವುದು ಅಂತ ಹೇಳಿದರು. ಗುರುವಿಗೆ ಸಲ್ಲತಕ್ಕದ್ದು ಗುರು ಸಂಗಮನಾಥನಿಗೆ ಕೊಟ್ಟು ಬರ್ರಿ ಅಂತೇಳಿ ಬಸವಣ್ಣನವರು ಅಲ್ಲಿಗೆ ಕಳಿಸಿದರು. ಓಕೆ, ಇಲ್ಲಿವರೆಗೆ ನೋಡಿದ ನಮ್ಮ ಎಲ್ಲ ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.